ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RSP ಇನ್ ಕನ್ನಡ. ಸಾರಿ, ನಾನು ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ರೈಡ್ ಮಾಡಿಲ್ಲ. ಸೊ ಈ ನಡುವೆ ನಿಮಗೊಂದು ಇನ್ಪುಟ್ ಕೊಡೋಣ ಅಂಥೇಳಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಕರ್ನಾಟಕ ಸರ್ಕಾರ ಇವಾಗ ಒಂದು ಆಫರ್ನ ಕೊಡ್ತಾ ಇದೆ. ಏನಪ್ಪ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಅದು ಏನಾದರೂ ನಿಮ್ಮದು ಟ್ರಾಫಿಕ್ ವೈಲೇಷನ್ ಚಲನ್ಸ್ ಇದ್ದರೆ ಇದು ರೈಟ್ ಟೈಮ್ ಟು ಪೇ. ಯಾಕೆಂದರೆ ಆಫರ್ ವ್ಯಾಲಿಡ್ ಫ್ರಮ್ August 23 ಸೆಪ್ಟೆಂಬರ್ 12 ತನಕ ಇದೆ. ಇವಾಗ ನಾವು ಯಾವ ರೀತಿಯಾಗಿ ಪೇ ಮಾಡೋದು ಅಂತೇಳಿ ನೋಡೋಣ. ಸೊ ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಟ್ಯಾಬಲ್ಲಿ ಬ್ರೌಸರ್ನ ಓಪನ್ ಮಾಡಿ ಬೆಂಗಳೂರು ಟ್ರಾಫಿಕ್ ಚಲನ್ ಅಂತೇಳಿ ಟೈಪ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ, ಕರ್ನಾಟಕ ಒನ್ ಅಂತೇಳಿ. ಸೊ ಅದನ್ನು ನೀವು ಓಪನ್ ಮಾಡ್ಕೋಬೋದು. ಸೊ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಈ ಪೇಜ್ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ವೆರಿಫಿಕೇಷನ್ ಮಾಡೋದಕ್ಕೆ ನಿಮ್ಮ ನಂಬರ್ನ ಎಂಟರ್ ಮಾಡಿ ಸೆಂಡ್ OTP ಅಂತೇಳಿ ಕೊಟ್ಟರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ OTP ನಿಮ್ಮ ಮೊಬೈಲಿಗೆ ಬಂದ ತಕ್ಷಣವೇ ಸೊ ಅದನ್ನು ಬೇಗ ಹಾಕಬೇಕಾಗುತ್ತೆ. ಬಿಕಾಸ್ ಯು ಹ್ಯಾವ್ ಓನ್ಲಿ 1 minutes ಟೈಮ್ ಇರುತ್ತೆ. ಸೊ ಅಷ್ಟರೊಳಗಡೆ ನಿಮ್ಮ ಮೊಬೈಲಿಗೆ ಬಂದಂಥ OTPನ ಸೊ ನಾವು ಹಾಕ್ಬೋದು. ಸೊ ಈಗ ನನಗೆ ಮೊಬೈಲ್ OTP ರಿಸೀವ್ ಆಯಿತು. ಸೊ ನಾನು ಎಂಟ್ರಿ ಮಾಡ್ತೀನಿ. ಸೊ ಎಂಟ್ರಿ ಮಾಡಿದ ತಕ್ಷಣ ನನಗೆ ವೆರಿಫಿಕೇಷನ್ ಆಗಿ ಸೊ ಇಟ್ ಕಮ್ಸ್ ಟು ನೆಕ್ಸ್ಟ್ ಪೇಜ್. ಸೊ ಇಲ್ಲಿ ನಾವು ಗಾಡಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಎಕ್ಸಾಂಪಲ್ ಮೈ ಗಾಡಿ ನಂಬರ್ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ನೋಡ್ಬೋದು K53HF9314 ನನ್ನ ಗಾಡಿ ನಂಬರು. ಸೊ ಇದನ್ನು ಎಂಟ್ರಿ ಮಾಡ್ತೀನಿ ನಾನು. ಎಂಟ್ರಿ ಮಾಡಿದ ತಕ್ಷಣವೇ ಸರ್ಚ್ ಕೊಟ್ಟರೆ ನಿಮಗೆ ಆ ಸರ್ಚಲ್ಲಿ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೋಡ್ಬೋದು ನೀವು ಸರ್ಚ್ ಆದಮೇಲೆ ಈ ಥರ ಯಾವುದಾದ್ರೂ ವೈಲೇಷನ್ ಇದ್ದರೆ ತೋರಿಸುತ್ತೆ. ಈ ವೈಲೇಷನಲ್ಲಿ ಮೊದಲು ನಾನು ನೋಡಬೇಕಾದ್ರೆ ನನಗೆ 500 ಈಚ್ ಚಲನ್ಸ್ ಇತ್ತು. ಸೊ ಇವಾಗ ಅದು ಆಲ್ರೆಡಿ ಡಿಸ್ಕೌಂಟ್ ಆಗಿ 250 ಅಂತೇಳಿ ಬಂದುಬಿಟ್ಟಿದೆ. ಸೊ ನಾವಿಲ್ಲಿ ಪ್ರೊಸೀಡ್ ಮಾಡಬೇಕಂತ ಹೇಳಿದರೆ ಸೊ ಇದನ್ನೆಲ್ಲ ನೀವು ನೋಡ್ಬೋದು. ಈವನ್ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ನೀವು ವೈಲೇಷನ್ ಮಾಡಿದ್ರೆ ಅಂತೇಳಿ ವ್ಯೂ ವೈಲೇಷನ್ಸ್ ಅಂತೇಳಿ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಒಂದು ಫೋಟೋ ಓಪನ್ ಆಗುತ್ತೆ. ಆ ಫೋಟೋ ಓಪನ್ ಮಾಡಿ ನೀವು ವೆರಿಫೈ ಮಾಡ್ಬೋದು, ನೀವೇನಾ ಅಥವಾ ನಿಮ್ಮ ಗಾಡಿನ ಅಥವಾ ಬೇರೆಯವರ ಅಂತೇಳಿ ವೆರಿಫೈ ಮಾಡಿಬಿಟ್ಟು ನಾವು ಅದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಸೊ ನೀವು ಅದನ್ನು ಮತ್ತೆ ಕಂಪ್ಲೇಂಟ್ ಮಾಡ್ಬೋದು ಟ್ರಾಫಿಕ್ ಪೊಲೀಸ್ ಅವ್ರಿಗೆ. ಇನ್ ಕೇಸ್ ನಿಮ್ಮದು ಅಲ್ಲದೇ ಇರೋ ವೆಹಿಕಲ್ಲು ಅಥವಾ ನಿಮ್ಮ ನಂಬರಲ್ಲಿ ಏನಾದರೂ ಡುಪ್ಲಿಕೇಟ್ ಆಗಿತ್ತು ಅಂತ ಹೇಳಿದ್ರೆ ಈ ಥರ ರೀಸನ್ಗಳಿಂದ ನೀವು ಟ್ರಾಫಿಕ್ ಪೊಲೀಸ್ ಅವರಿಗೆ ದೂರನ್ನು ಕೊಡ್ಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ವೈಲೇಷನ್ ಚೆಕ್ ಮಾಡಿದ ನಂತರ ಸೊ ಇವಾಗ ಇಲ್ಲಿ ಮೇಲೆ ನಿಮ್ಮ ID-ಯನ್ನು ಬರಿಬೇಕು. ಸೊ ಇಟ್ಸ್ ಆಪ್ಷನಲ್, ಬಟ್ ಯು ಕ್ಯಾನ್ ಟೈಪ್ ಮಾಡ್ಬೋದು ಇಮೇಲ್ ಅಡ್ರೆಸ್ನ. ಸೊ ನಾನು ಇಮೇಲ್ ಅಡ್ರೆಸ್ನ ಟೈಪ್ ಮಾಡ್ತೀನಿ ಇಲ್ಲಿ. ಸೊ ಇಮೇಲ್ ಟೈಪ್ ಮಾಡಿದ ಮೇಲೆ ನೀವು ಅಡ್ರೆಸ್ನ ಕರೆಕ್ಟಾಗಿ ಕೊಡಬೇಕು. ಯಾಕೆಂದರೆ ಕೆಲವೊಂದು ಟೈಮು ರಿಸಿಪ್ಟು ಎಲ್ಲ ಈ ಇಮೇಲ್ ಅಡ್ರೆಸ್ಸಿಗೆ ಬರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿದ್ರೆ ಸೊ ನೀವು ಕರೆಕ್ಟಾಗಿ ಬರಿಬೇಕಾಗುತ್ತೆ. ಸೊ ಅದಾದಮೇಲೆ ಚಲನ್ಸ್ನ ನೀವು ಟಿಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಆ್ಯಂಡ್ ಟರ್ಮ್ಸ್ ಅಂತ ಇರುತ್ತೆ. ಸೊ ಅದನ್ನು ಓದ್ಬಿಟ್ಟು ನೀವು ಅದನ್ನು ಟಿಕ್ ಮಾಡಿಬಿಟ್ಟು ದೆನ್ ಇವಾಗ ನೀವು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ಪೇಮೆಂಟ್ ಗೇಟ್ವೇ ನಿಮಗೆ ಬೇಕು ಅಂತೇಳಿ. ಸೊ ರಾಜರ್ ಪೇ ಅಥವಾ NTT ಡಾಟಾ ಅಂತ ಇದೆ. ಸೊ ನಾನು ರಾಜರ್ ಪೇ ಸೆಲೆಕ್ಟ್ ಮಾಡಿದೆ. ಸೊ ಅಲ್ಲಿ ನಿಮಗೆ UPI ಆಪ್ಷನ್ ಇದೆ. ಸೊ ಈಸಿ ಟು ಪೇ ಅಲ್ವಾ. ಸೊ ಅದು ಸೆಲೆಕ್ಟ್ ಮಾಡಿ ಆದಮೇಲೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತೇಳಿ ಕೊಟ್ಟರೆ ನಿಮಗೆ ಹೌದಾ ಇಲ್ವಾ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟರೆ ನಿಮಗೆ ಈ ನೆಕ್ಸ್ಟ್ ಪೇಜ್ ಬರುತ್ತೆ. ಸೊ ಅಗೇನ್ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಟ್ಸ್ ಆಪ್ಷನಲ್, ಇಟ್ಸ್ ಅಪ್ ಟು ಯು ಕ್ಯಾನ್ ಟೈಪ್ ಇಟ್. ಸೊ ಇದಾದಮೇಲೆ ನಾನು ಇಮೇಲ್ ಅಡ್ರೆಸ್ನ ಕೂಡ ಹಾಕಿದೆ. ಅದಾದ ತಕ್ಷಣವೇ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇವಾಗ. ಸೊ ಆ ಪೇಜ್ ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ನೋಡ್ಬೋದು ಇವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು QR ಸ್ಕ್ಯಾನರ್ ಕೋಡ್ ಇರುತ್ತೆ ಮತ್ತು ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. UPIಯಲ್ಲಿ ಗೂಗಲ್ ಪೇ, ಫೋನ್ಪೇ ಈ ಥರ ಯಾವುದಾದ್ರೂ ಆ್ಯಪ್ಗಳನ್ನ ನೀವು ಸೆಲೆಕ್ಟ್ ಮಾಡಿ ಪೇ ಮಾಡ್ಬೋದು. ಸೊ ನಾನಿಲ್ಲಿ ಈ QR ಕೋಡ್ನ ಸೆಲೆಕ್ಟ್ ಮಾಡಿ ನಾನು ನನ್ನ ಮೊಬೈಲಿಂದ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ತೀನಿ ಇವಾಗ. ಸೊ ಇದು ಈಸಿ ಅಲ್ವಾ. ಸೊ ಇನ್ಸ್ಟೆಡ್ ಆಫ್
ಸೆಲೆಕ್ಟ್ ಮಾಡಿ ಅಲ್ಲಿ ನಂಬರು ಮತ್ತು ಅಥವಾ ನಿಮ್ಮ ಯು ಪಿ ಐ ಡಿ ಹಾಕೋದಕ್ಕಿಂತ ಮುಂಚೆ ಸೊ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಆ್ಯಪಿಂದ ನೀವು ಸ್ಕ್ಯಾನ್ ಮಾಡಿ ಇಲ್ಲಿಂದನೇ ಪೇ ಮಾಡ್ಬೋದು. ಸೊ ನಾನಿವಾಗ ಪೇ ಮಾಡಿದೆ. ಸೊ ಇವಾಗ ಅದು ಕನ್ಫರ್ಮೇಷನ್ ಮಾಡುತ್ತೆ. ಸೊ ವ್ಯಾಲಿಡೇಟ್ ಮಾಡ್ತಾ ಇದೆ. ಸೊ ಇದಾದಮೇಲೆ ನನಗೆ ಸಕ್ಸಸ್ಫುಲ್ ಅಂತೇಳಿ ಬಂತು. ಕೆಲವೊಂದು ಟೈಮ್ ನಾವು ಗುಡ್ ನೆಟ್ವರ್ಕ್ ಇರೋ ಜಾಗದಲ್ಲಿ ಮಾಡಬೇಕಾಗುತ್ತೆ. ಈ ಥರ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಕೂಡ ಕೆಲವೊಂದು ಟೈಮ್ ಆಗೋಲ್ಲ, ಅಮೌಂಟ್ ಡಿಡಕ್ಟ್ ಆಗಿಬಿಡುತ್ತೆ, ಆವಾಗ ಮತ್ತೆ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ, ಅದನ್ನು ನೀವು ಪ್ರಿಂಟ್ ತೊಗೋಬೋದು, ಪ್ರಿಂಟ್ ತೊಗೊಂಡು ಇಟ್ಕೋಬೋದು. ಓಕೆನಾ? ಈ ರೀತಿಯಾಗಿ ನೀವು ಪೇ ಮಾಡ್ಬೋದು. ಅದಾದಮೇಲೆ ಮತ್ತೆ ನೀವು ಚಲನ್ನ ಚೆಕ್ ಮಾಡ್ಬೋದು, ಇದು ವೆರಿಫೈ ಮಾಡೋದಕ್ಕೆ ಪೇ ಆಗಿದೆ ಇಲ್ವ ಅಂತೇಳಿ. ಸೊ ನಾವು ಮತ್ತೆ ಅಗೇನ್ ಟ್ರಾಫಿಕ್ ಬೆಂಗಳೂರು ಅಂತೇಳಿ ಟೈಪ್ ಮಾಡಿಬಿಟ್ಟು ಕರ್ನಾಟಕವನ್ಗೆ ಹೋಗಿ ಮತ್ತು ನಾವು ನಮ್ಮ ನಂಬರ್ನ ಟೈಪ್ ಮಾಡಿ OTP ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಅಗೇನ್. ಸೊ ನಂಗೆ OTP ಬಂತು. ಈ OTP ಒನ್ ಟೈಮ್ ಅಂದರೆ 50 ಮಿನಿಟ್ಸ್ ತನಕ ಅದು ವ್ಯಾಲಿಡ್ ಇರುತ್ತೆ. ಸೊ ಅಗೇನ್ ನೀವು ಮೀನ್ ಟೈಮಲ್ಲಿ ಬೇರೆ ಅಗೇನ್ ಟ್ರೈ ಮಾಡಿದರೆ ನಿಮ್ಗೆ OTP ಬರೋಲ್ಲ. ಸೊ ಆಫ್ಟರ್ 50 ಮಿನಿಟ್ಸ್ ಟ್ರೈ ಮಾಡಬೇಕಾಗುತ್ತೆ. ಮತ್ತು ನಾನು ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಿ ಇವಾಗ ಮತ್ತೆ ನಾನು ಗಾಡಿ ನಂಬರ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಗಾಡಿ ನಂಬರ್ ಹಾಕಿದ ಮೇಲೆ ಮತ್ತೆ ನನಗೆ ಇಲ್ಲಿ ನೋಡಿ ನೋ ಫೈನ್ ಡೀಟೇಲ್ಸ್ ಫೌಂಡ್ ಫಾರ್ ದಿಸ್ ಸರ್ಚ್ ಅಂತೇಳಿ ಬಂತು. ಸೊ ಇಟ್ ಮೀನ್ಸ್ ನಾನು ಪೇ ಮಾಡಿರೋದು ಕ್ಲಿಯರ್ ಆಗಿದೆ ಅಂತೇಳಿ. ಸೊ ನಂದು ವೈಲೇಷನ್ಸ್ ಎಲ್ಲ ತೆಗ್ದಾಕಿದ್ದಾರೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಟ್ರಾಫಿಕ್ ಚಲನ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ದಿಸ್ ಇಸ್ ಬೆಸ್ಟ್ ಡೀಲ್ ಅಲ್ವಾ? ಸೊ 50%. ಸೊ ಮಾಡ್ಬೋದು. ಹಾಗೆ ಈ ನಡುವೆ ಲೋಕ್ ಅದಾಲತ್ ಇದೆ, ಅಲ್ಲಿ ನೀವು ಕೂಡ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕೋರ್ಟಲ್ಲಿ ನಿಮ್ಮ ಟ್ರಾಫಿಕ್ ಚಲನ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಈ ಸೆಪ್ಟೆಂಬರ್ 13ಕ್ಕೆ ಇದೆ. ಸೊ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ದೆನ್ ಯು ಹ್ಯಾವ್ ಟು ಗೋ ಟು ಕೋರ್ಟ್ ಅಂತೇಳಿ. ಸೊ ಈ ರೀತಿಯಾಗಿ ನೀವು ಲೋಕಲ್ ಅದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಎಲ್ಲರಿಗೂ. ಸೊ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಎವ್ರಿವನ್ ಅಗೇನ್.